ಟ್ರಾನ್ಸ್ಫಾರ್ಮೇಷನ್. ಒಬ್ಬ ಬಿಲೀವರ್ ಹೇಗಿರಬೇಕು? ಟ್ರಾನ್ಸ್ಫಾರ್ಮೇಷನ್ ಆಗಿರಬೇಕು, ಪರಿವರ್ತನೆಯನ್ನು ಹೊಂದಿದ್ದ ಬಿಲೀವರ್ ಆಗಿರಬೇಕು. ದಟ್ ಈಸ್ ವೈ ದ ಗಾಡ್ ಈಸ್ ಲಿವಿಂಗ್ ಇನ್ಸೈಡ್ ಇನ್ ಯುವರ್ ಬಾಡಿ. ಅದಕ್ಕೆ ದೇವರು ನಿನ್ನ ದೇಹದಲ್ಲಿ ಜೀವಿಸ್ತಾ ಇದ್ದಾನೆ. ಯಾಕೆ ಜೀವಿಸ್ತಾ ಇದ್ದಾನಂದ್ರೆ ಸಂಪೂರ್ಣ ಪರಿವರ್ತನೆ ನಿನ್ನಲ್ಲಿ ಬರಬೇಕು. ಅದಕ್ಕೆ ದೇವರು ಜೀವಿಸ್ತಾ ಇದ್ದಾನೆ. ಈಗ ಜೀವಿಸೋದು ನೀನಲ್ಲ. ಇವತ್ತು ವಿಶ್ವಾಸಿಯರಾಗಿದ್ದ ನೀವು, ನಿಮ್ಮಲ್ಲಿ ಎರಡು ಗುಣಲಕ್ಷಣಗಳಿರ್ತವೆ. ಒಂದು ಯೇಸು ಕ್ರಿಸ್ತನು ಜೀವಿಸೋದು, ಒಂದು ನೀನು ಜೀವಿಸೋದು. ಯೇಸು ಕ್ರಿಸ್ತನು ಜೀವಿಸಿದರೆ ಯು ವಿಲ್ ಡ್ರೈವ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಯುವರ್ ಬಾಡಿ ಮೂವ್ಸ್. ನಿನ್ನ ದೇಹವು ಸಹ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಯಾವ ರೀತಿಯಿಂದ? ಯೇಸು ಕ್ರಿಸ್ತನ ಜೀವಿತರ ವಿಧಾನವಾದ ರೀತಿಯಿಂದ. ಹಲ್ಲೆಲೂಯಾ. ಎರಡನೇದು, ನಿನ್ನ ಬಾಡಿಯನ್ನು ನಿನ್ನ ಪ್ರಕಾರ ನೀನು ನಡೆಸಿದರೆ ಅದು ಯಾವ ರೀತಿಯಿಂದ ಓಡ್ತಾ ಇರುತ್ತೆ? ಲೌಕಿಕ ಪರವಾದ ರೀತಿಯಿಂದ ಅದು ಓಡ್ತಾ ಇರುತ್ತೆ. ಅದಕ್ಕೆ ಬಿಲಿವರ್ಸ್ ಅಲ್ಲಿ ಮೊದಲನೇ ಗುಣಲಕ್ಷಣ ಪರಿವರ್ತನೆ.